ಅಲ್ಲ ಇದು 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 ಈ ಬೆರಳು ಮುಟ್ಟಬೇಕು ಇದು. ಗೆಳತಿ ನಿಮ್ ಮನ್ಸಲ್ಲಿ ಏನೋ ಇದೆ, ಅದಕ್ಕೆ ಅದೇ ಬೆರಳನ್ನ ಮುಟ್ಬೇಕು ಅಂತ ಹೇಳ್ತಿದ್ದೀರಲ್ವಾ? ಎಕ್ಸಾಕ್ಟ್ಲಿ. ಅಲ್ಲ ಅಮ್ಮ, ನನಗ್ ಭಯ ಆದ್ರೆ ನೀನಿದ್ಯಾ, ನನಗ್ ಧೈರ್ಯ ಹೇಳ್ತೀಯ. ಪಾಪ ಆದಿ ಅಂಕಲ್, ಅವ್ರಿಗೆ ಭಯ ಆದ್ರೆ ಯಾರಾದ್ರೂ ಹೇಳ್ಕೊತಾರೆ. ಏ ಭಾಗ್ಯ ಆಯ್ತ. ಯಾಕಮ್ಮ ಕೈಯಲ್ಲಿ ಬಟ್ಟೆ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಾ ನಿಂತಿದೀಯಲ್ಲ, ಏನಾಯ್ತು? ನಿನ್ನೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅತ್ತೆ. ಅಯ್ಯೋ ರಾಮ, ನೀನ್ ಇನ್ನೂ ಅದರಿಂದ ಆಚೆ ಬಂದಿಲ್ವಾ? ಏನೋ ಅತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡದೆ ಇರಕ್ಕೆ ಆಗ್ತಿಲ್ಲ. ಇಬ್ರು ಸಿಕ್ಕಿದ್ರು ಸರಿ ಹೋಯ್ತು, ಇಬ್ರಲ್ಲಿ ಏನಾದ್ರೂ ಒಬ್ರು ಸಿಕ್ಕಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ ಅಂತ ತಲೆಯಲ್ಲಿ ಬರೀ ಅದೇ ಓಡ್ತಾ ಇದೆ. ಇಲ್ಲೋಡು, ಆಗೋಗಿರೋದ್ ಬಗ್ಗೆ ಯೋಚನೆ ಮಾಡ್ಬೇಡ. ಏನೂ ಆಗ್ಲಿಲ್ವಲ್ಲ ಅಂತ ಖುಷಿ ಪಡು. ಏನ್ ಖುಷಿ ಪಡೋದು? ನಿಮ್ಗಂತೂ ಸಮಯ ಸಂದರ್ಭ ಒಂದು ಅರ್ಥ ಆಗ್ತಾ ಇಲ್ಲ ಬೀಗ್ತೇಮ್ಮ. ಯಾವಾಗ ನೋಡಿದ್ರು ಫ್ರೆಂಡು ಫ್ರೆಂಡು ಅಂತ ಅವನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀರಾ ನೀವು. ಆದಿ ಈ ಮನೆಗ್ ಬರೋದ್ರಿಂದ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನ್ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೊಂಚೂರು ಅರ್ಥನೇ ಆಗ್ತಾ ಇಲ್ಲ ಬೀಗ್ತೇಮ್ಮ. ಬಂದ್ರ ಬಂದ್ರ ಎಲ್ಲ ತಪ್ಪು ನನ್ ತಲೆ ಮೇಲೆ ಹಾಕಕ್ಕೆ, ನನ್ ತಲೆ ಮೇಲೆ ಒಂದ್ ದೊಡ್ಡ ಗೂಬೆ ಕುಡ್ಸಕ್ಕೆ. ಅಮಾಯಕಿ ಸಿಕ್ಕಿದ್ಲು ಅಂತ ಈಗ ಮಾಡೋದು? ನಿಮ್ಮ ಹತ್ರ ವಾದ ಮಾಡಿ ಗೆಲ್ಲಕ್ಕಾಗತ್ತ ಬಿಕ್ತಿಯಮ್ಮ? ನಿಮ್ಗೆ ನನ್ ಚಿಂತೆ ಅರ್ಥ ಆಗ್ತಾನೆ ಇಲ್ಲ ಬಿಕ್ತಿಯಮ್ಮ. ಭಾಗ್ಯ ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ಒಂದ್ ವೇಳೆ ಆದಿ ಸಿಕ್ಕಿರ್ಲಿಲ್ಲ ಅಂದ್ರೆ ದೊಡ್ಡ ಮನೆಯವರು ಸುಮ್ನೆ ಬಿಡ್ತಿದ್ರ ಇವಳ? ನನ್ಗಂತೂ ಆದಿ ಸಿಗೋವರೆಗೂ ನನ್ ಜೀವನೇ ಹೋದಂಗಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ಬಿಕ್ತಿಯಮ್ಮ, ಆದಿ ಇಲ್ಲಿ ಕೆಲಸ ಮಾಡೋದು ಬೇಡ ಅಂತ. ಅಯ್ಯೋ ರಾಮ, ಎಲ್ಲಿದೋ ಗಂಟು ತೆಗೆದು ಇನ್ನೆಲ್ಲಿಗೋ ಗಂಟು ಹಾಕ್ಬಿಡಿ ಸುನಂದ ನೀವು. ಅಲ್ಲ, ನೆನ್ನೆ ರಾತ್ರಿ ಆಗಿದ್ದಕ್ಕೂ ಆದಿ ನಮ್ಮನೆ ಕೆಲ್ಸಕ್ ಬರೋದಕ್ಕೂ ಎಲ್ಲಿ ಸಂಬಂಧ ಅಂತೀನಿ. ಅರ್ಥ ಇಲ್ದೆ ಏನೇನೋ ಮಾತಾಡ್ಬಿಡಿ ನೀವು. ನಾನು ಎಷ್ಟೇ ಅರ್ಥ ಆಗೋಗ್ ಮಾತಾಡಿದ್ರು ನಿಮಗ ಅರ್ಥ ಆಗಲ್ಲ ಬಿಡಿ. ಇಬ್ರು ಹೆಣ್ಮಕ್ಳ ಜೀವನ ಇದೆ. ನಿನ್ನೆ ಏನಾದ್ರೂ ಆದಿಗ್ ಸಮಸ್ಯೆ ಆಗಿದ್ರೆ ಭಾಗ್ಯನ್ ಮೇಲೂ ಪರಿಣಾಮ ಬೀರ್ತಾ ಇತ್ತು, ಪೂಜನ್ ಮೇಲೂ ಪರಿಣಾಮ ಬೀರ್ತಾ ಇತ್ತು. ನನ್ ಮಗಳು ಈಗ ಆ ಮನೆ ಸೊಸೆ. ಭಾಗ್ಯ ತಂಡ ವಿಚಾರ ಗೊತ್ತಾದಾಗ ಆ ಮನೇಲಿ ಜಗಳ ಆಗಿ ನನ್ ಮಗಳು ಮನೆ ಬಿಟ್ಟು ಬಂದಿದ್ಲು. ಈಗ್ಲೂ ಅಷ್ಟೇ ಬಿಕ್ತಮ್ಮ, ಇಲ್ಲಿ ಏನೇ ಸಮಸ್ಯೆ ಆದ್ರೂ ಅಲ್ಲಿ ನನ್ ಮಗಳಿಗೆ ತೊಂದರೆ ಆಗುತ್ತೆ. ನೋಡ್ ಭಾಗ್ಯ, ಈಗ್ಲೂ ಕಾಲ ಮಿಂಚಿಲ್ಲ. ರಾತ್ರಿ ನಡೆದಿದ್ ನೋಡಿ ಆದಿನೂ ಗಾಬರಿ ಆಗಿರ್ತಾನೆ. ಮನೆಯವ್ರಿಗೆ ವಿಚಾರ ಗೊತ್ತಾಗಿ ಅವರು ಬುದ್ಧಿ ಹೇಳಿರ್ತಾರೆ. ನೋಡು, ಈಗ್ಲೇ ಅವನಿಗೆ ಫೋನ್ ಮಾಡಿ ಅವನ್ ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳು. ಅಯ್ಯೋ, ಬರ್ಬೇಡ ಅಂತನ? ಹಾಗೆ ಹೇಳೋದಕ್ಕೆ ಹೇಗಮ್ಮ ಸಾಧ್ಯ? ಮನೆ ಉಳಿಬೇಕು ಅಂತಾದ್ರೆ, ಸಂಬಂಧ ಉಳಿಬೇಕು ಅಂತಿದ್ರೆ ಈಗ್ಲೇ ಹೇಳು. ಅಯ್ಯೋ ದೇವ್ರಿ, ಯಾಕ್ರಿ ಸುನಂದ ಏನೇನೋ ಹೇಳಿ ಅವಳ ತಲೆ ಕೆಡಿಸ್ತಿದ್ದೀರಾ? ನಾನು ಅವಳು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಭಾಗ್ಯ, ನೀನ್ ಫೋನ್ ಮಾಡಿ ಈಗ್ಲೇ ಹೇಳು ಬರ್ಬೇಡ ಅಂತ. ಗುಡ್ ಮಾರ್ನಿಂಗ್ ಗೆಳತಿ. ಹಾಯ್ ಫ್ರೆಂಡು, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹೌದು, ಏನ್ ಎಲ್ರು ಇಲ್ಲೇ ನಿಂತಿದ್ದೀರಾ? ಏನ್ ಬಾಸ್, ಇವತ್ತಿನ್ನೂ ಒಲೆ ಹಚ್ಚಿಲ್ವಾ? ಇವತ್ತು ಒಂದು ಕಂಪ್ನಿಗೆ ಲಂಚ್ ಬಾಕ್ಸ್ ಆರ್ಡರ್ ಕೊಡ್ಬೇಕಾಗಿತ್ತು, ಮರ್ತ್ಬಿಟ್ರಾ? ಏನಾಯ್ತು? ಏನಾದ್ರು ಸಮಸ್ಯೆನಾ? ಏನಿಲ್ಲ ಆದಿ ಅವ್ರೆ, ಏನಿಲ್ಲ. ಹಾ, ಓಕೆ, ನಾನು ಕೆಳಗಡೆ ಇರ್ತೀನಿ, ಬೇಗ ಬನ್ನಿ. ಹಾ, ಯಾಕೆ ಸುಮ್ನೆ ಅದೇ? ಹೋಗ್, ಈಗ್ಲೇ ಅವನಿಗೆ ಬರೋದ್ ಬೇಡ ಅಂತ ಹೇಳು. ಹೋಗು. ಅಮ್ಮ ಹೇಗಮ್ಮ ಹೇಳಿ, ನನ್ಗೆ ಯಾಕೋ ಹೇಳೋದಕ್ಕೆ ಮನ್ಸು ಬರ್ತಾ ಇಲ್ಲ. ಸರಿ ಬಿಡು, ನಿನಗ್ ಮನ್ಸಾಗ್ತಾ ಇಲ್ಲ ಅಲ್ವಾ?
ನಾನೇ ಹೇಳ್ತೀನಿ. ಸುನಂದ, ಸ್ವಲ್ಪ ಸುಮ್ನೆ ಇರ್ತೀರಾ ನೀವು? ಪಾಪ ಫ್ರೆಂಡ್ ಅಷ್ಟೊಂದು ಹುಮ್ಮಸ್ಸಿಂದ ಬಂದಿದ್ದಾನೆ, ಯಾಕೆ ಅವನಿಗೆ ಬೇಜಾರು ಮಾಡ್ತೀರಾ? ಇದೊಳ್ಳೆ ಸಮಸ್ಯೆ ಆಯ್ತಲ್ಲ. ಅಲ್ಲ, ಅವನಿಗೆ ಬೇಜಾರಾಗತ್ತೆ ಅಂತ ನನ್ ಮಕ್ಕಳ ಸಂಸಾರನ ಹಾಳು ಮಾಡ್ಕೊಳಕ್ಕಾಗತ್ತಾ? ರೀ ಸುನಂದ, ಯಾವತ್ತೂ ಒಂದ್ ದಿವ್ಸ ಹಾಗಾಯ್ತು ಅಂತ ದಿನಾ ಹಾಗೆ ಆಗತ್ತಾ? ನೀವಂತೂ ಹೇಗ್ ಹೇಳ್ತಿದ್ದೀರಾ ಅಂದ್ರೆ ದಿನಕ್ಕೆ ಒಬ್ಬೊಬ್ರು ಬಂದು ಕಿಡ್ನಾಪ್ ಮಾಡ್ತಾರೆ ಅನ್ನೋ ತರ. ಅಯ್ಯೋ ಬಿಕ್ತಮ್ಮ, ನಾನ್ ನಿಮ್ಗೆ ಏನೇ ಹೇಳಿದ್ರು ನಿಮ್ಗಂತೂ ಅರ್ಥ ಆಗಲ್ಲ ಬಿಡಿ. ಈ ಭಾಗ್ಯ ಅಂತೂ ಏನು ಮಾತಾಡೋದಿಲ್ಲ. ಏನು ಮಾತಾಡಲ್ಲ ಅಂದ್ರೆ ಅವಳು ಯಾಕೆ ಮಾತಾಡ್ತಾಳೆ? ಅವಳಿಗೆ ಗೊತ್ತು ಅವಳ ಅತ್ತೆ ಏನೇ ಮಾಡಿದ್ರು ಅದು ಅವಳು ಒಳ್ಳೇದಕ್ಕೆ ಅಂತ. ಅದಕ್ಕೆ ಅವಳು ಪಿಟಿಕ್ ಪಿಟಿಕ್ ಅನ್ನಲ್ಲ. ನೆನ್ನೆ ಆಯ್ತಲ್ಲ, ಅದು ಒಳ್ಳೇದಾ? ಅಮ್ಮ, ಜೀವನ ಅಂದ್ಮೇಲೆ ಏಳು ಬೀಳು ಇದ್ದೇ ಇರುತ್ತೆ ಅಲ್ವಾ? ಹಾಗಂತ ಓಡೋದನ್ನೇ ನಿಲ್ಸಕ್ಕಾಗತ್ತಾ? ಇಲ್ಲ ತಾನೆ? ನೋಡು ಭಾಗ್ಯ, ಹೊಸದಾಗೆ ಕ್ಯಾಟ್ರಿಂಗ್ ಸರ್ವಿಸ್ ಶುರು ಮಾಡಿದ್ಯಾ. ಫ್ರೆಂಡು ಅಷ್ಟೇ, ಪಾಪ ಕೆಲಸದಲ್ಲಿ ನೆಮ್ಮದಿ ಹುಡ್ಕೊಂಡಿದ್ದಾನೆ. ನೋಡು, ನಾವು ಹಣ ಆಸ್ತಿ ಎಲ್ಲ ಕೊಡೋಷ್ಟು ದೊಡ್ಡೋರಲ್ಲ, ಆದ್ರೆ ಒಬ್ರು ಮನಸ್ಸಿಗೆ ಖುಷಿ ಕೊಡೋ ಶಕ್ತಿ ನಮ್ಮಲ್ಲಿದೆ ಅಲ್ವಾ? ಅದನ್ನ ಕೊಡ್ಬೋದಲ್ವಾ ನಾವು? ಅದನ್ನ ಕೊಡೋಣ. ನೋಡು, ಬಂಡಿ ಕೆಲ್ಸ ಬಿದ್ದಿದೆ, ಬೇಗ ಬೇಗ ಬಟ್ಟೆ ಒಣಗ ಹಾಕಿ ಬಾ. ನಾನೆಷ್ಟೇ ಬಡ್ಕೊಂಡ್ರು ನಿಮಗಂತೂ ಅರ್ಥ ಆಗಲ್ಲ ಬಿಡು. ಹೇಳಿ ಗೆಳತಿ. ಅದು ಇವಾಗ ಆದಿ ಈ ಬೆರಳು ಮುಟ್ಟಿದ್ರೆ ವಿಷಯ ಹೇಳೋದು ಅಂತ, ಈ ಬೆರಳು ಮುಟ್ಟಿದ್ರೆ ವಿಷಯ ಈಗ್ಲೇ ಹೇಳೋದು ಬೇಡ ಅಂತ. ನೋಡೋಣ. ಏನ್ ಗೆಳತಿ, ಮಾತಾಡ್ಬೇಕು ಅಂತ ಹತ್ರ ಕರೆದು ಏನು ಮಂತ್ರ ಹಾಕ್ತಿರೋ ಹಾಗಿದೆ? ಮಂತ್ರನೋ ತಂತ್ರನೋ, ಇಲ್ಲಿ ನೋಡು ಫ್ರೆಂಡು, ಇದ್ ಎರಡರಲ್ಲಿ ಯಾವ್ದಾದ್ರು ಒಂದ್ ಮುಟ್ಟು. ಯಾಕೆ ಗೆಳತಿ? ಮುಟ್ಟು, ನಾ ಹೇಳ್ತೀನಿ ಎಲ್ಲ. ದೇವ್ರೇ ದೇವ್ರೇ, ಹೇಳಿ ಅನ್ನೋ ಬೆರಳು ಮುಟ್ಲಪ್ಪ. ಮುಟ್ಟೆ ಬಿಟ್ಯಾ ಈ ಬೆರಳ್ನ? ನಾನು ಏನೋ ಪ್ಲಾನ್ ಮಾಡ್ಕೊಂಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಏನಾಯ್ತು ಗೆಳತಿ? ಏನಾಯ್ತು ಗೆಳತಿ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನಾಯ್ತು ಗೆಳತಿ ಅಂತ ಕೇಳ್ತಿಯಲ್ಲ. ಸರಿ, ಹೋಗ್ಲಿ ಬಿಡು. ಈಗ ಅದು ಊಪಿ, ಈಗ ಮತ್ತೆ ಶುರು ಮಾಡೋಣ. ಮತ್ತೆ ಶುರು, ಹೊಸದಿದು ಮೊದ್ಲಿಂದ. ಮೊದ್ಲಿಂದ. ಹಾ ಸರಿ. ಎಡಗಡೆ ಬೆರಳು ಮುಟ್ಟಿದ್ರೆ ಹೇಳು ಅಂತ, ಬಲಗಡೆ ಬೆರಳು ಮುಟ್ಟಿದ್ರೆ ಹೇಳ್ಬೇಡ ಅಂತ. ಈಗ ಹೊಸದಾಗಿ ಮುಟ್ಟು. ಗೆಳತಿ, ಏನಿದು ನನ್ಗೆ ಅರ್ಥನೇ ಆಗ್ತಿಲ್ಲ. ಪ್ರಶ್ನೆ ಮಾಡಬಾರ್ದು, ಮೊದಲು ಮುಟ್ಟು. ಇದು ಈ ಬೆರಳು ಮುಟ್ಟಬೇಕು. ಇದು ಗೆಳತಿ, ನಿಮ್ ಮನ್ಸಲ್ಲಿ ಏನೋ ಇದೆ, ಅದಕ್ಕೆ ಅದೇ ಬೆರಳನ್ನ ಮುಟ್ಬೇಕು ಅಂತ ಹೇಳ್ತಿದ್ದೀರಲ್ವಾ? ಎಕ್ಸಾಕ್ಟ್ಲಿ. ಅಂದ್ಮೇಲೆ ಇದೆಲ್ಲ ಯಾಕೆ? ನೇರವಾಗಿ ವಿಷಯ ಏನಿದೆ ಅದನ್ನ ಹೇಳಿ. ಅದು ಏನಂದ್ರೆ, ಅದು ಫ್ರೆಂಡು, ಅದು ಗೆಳತಿ, ನೀವೇ ತಾನೇ ಹೇಳಿದ್ದು ಫ್ರೆಂಡ್ಸ್ ಮಧ್ಯೆ ಏನು ಸಂಕೋಚ ಇರಬಾರ್ದು ಅಂತ. ಅದೇನಿದೆ ನೇರವಾಗಿ ಹೇಳಿ. ಯಾಕೋ ಒಂಚೂರು ಧೈರ್ಯ ಸಾಲ್ತಿಲ್ಲ ಫ್ರೆಂಡು. ಇರ್ಲಿ, ನೀನ್ ಇವಾಗ ಹೊರಡು, ಸಾಯಂಕಾಲ ಹೇಳ್ತೀನಿ. ನಿಮಗೆ ಧೈರ್ಯ ಸಾಲ್ತಿಲ್ವಾ? ಎಂತ ಸ್ಟೇಟ್ಮೆಂಟ್ ಗೆಳತಿ. ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದೇ ಬಾಕಿ. ಬಿಡ್ತು ಅನ್ನೋ, ಎಂತ ಮಾತಾಡ್ತೀಯ ನೋಡ್ ನೀನು. ಬಿಡ್ತು ತಮಾಷೆ ಮಾಡ್ದೆ ಗೆಳತಿ. ಇಂಥ ವಿಷಯದಲ್ಲಿ ತಮಾಷೆನೂ ಬೇಡ, ಎಂತದು ಬೇಡ. ಸರಿ, ಅದೇನ್ ಹೇಳ್ತಿರೋ ಹೇಳಿ ಗೆಳತಿ. ನಾ ಹೇಳದ್ನಲ್ಲ, ಈಗ ನೀವಿಬ್ರು ಹೋಗಿ ನಿಮ್ ಕೆಲಸ ಮುಗಿಸ್ಕೊಳ್ಳಿ, ನಾ ಸಂಜೆ ಹೇಳ್ತೀನಿ. ಆದಿಯವ್ರೆ, ಹೊರಡೋಣ.
ಪೂಜಾ ತಗೋ ಈ ಡ್ರೆಸ್ ಹಾಕು, ಚೆನ್ನಾಗಿ ಕಾಣಿಸ್ತೀವಿ. ಇದ್ಯಾಕೆ ಮನೆ ಹಾಕೋ ಬಟ್ಟೆ ಹಾಕೊಂಡಿದ್ದೀನಲ್ವಾ? ಪೂಜಾ ಪ್ಲೀಸ್, ಮನೇಲಿದ್ದಾಗ ಮನೆ ಬಟ್ಟೆ ಹಾಕೋಬೇಕು, ಹೊರಗಡೆ ಹೋಗ್ಬೇಕಾದ್ರೆ ಇದನ್ನೇ ಯಾಕೆ ಹಾಕೋಬೇಕು? ಹೊರಗಡೆನಾ? ಎಸ್ ಪೂಜಾ, ಇವತ್ ನಾನು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಾಯ್ತು ಪೂಜಾ? ಹೊರಗಡೆ ಹೋಗೋಣ ಅಂತಂದ್ರೆ ನೋಡಿದ್ರೆ ನಿನ್ ಮುಖದಲ್ಲಿ ಖುಷಿನೇ ಇಲ್ಲ. ಯಾಕೆ, ನನ್ ಮೇಲೆ ಕೋಪನಾ? ಕೋಪನ? ಹಾಗೇನಿಲ್ಲ ಅಪ್ಪ. ನಾನ್ ಯಾಕೆ ನಿನ್ ಮೇಲೆ ಕೋಪ ಮಾಡ್ಕೋಬೇಕು? ಅದೇ ನೆನ್ನೆ ನಿನ್ನ ಹತ್ರ ಸ್ವಲ್ಪ ರೂಢಾಗಿ ನಡ್ಕೊಂಡೆ, ಅದಕ್ಕೆ ಏನಾದ್ರೂ ಕೋಪ ಬಂದಿದ್ಯಾ ಅಂತ. ಓ ಅದಾ, ಕೋಪ ಬಂದಿದ್ ನಿಜ, ಆದ್ರೆ ಇವಾಗಿಲ್ಲ. ನೆನ್ನೆಗೆ, ನಾಳೆಗೆ. ಅಬ್ಬಾ, ಫೈನಲಿ ನಿನ್ ನನ್ ಮೇಲೆ ಕೋಪ ಇಲ್ವಲ್ಲ, ಅಷ್ಟು ಸಾಕು. ಪಾಪ ಕಿಶನ್, ನಿನ್ಗದ್ ಏನ್ ಟೆನ್ಷನ್ ಇತ್ತೋ ಏನೋ. ಅದೆಲ್ಲ ಬಿಡು, ನಿನ್ನೆ ಕ್ಲೈಂಟ್ ಮೀಟಿಂಗ್ ಇತ್ತು ಅಂತ ಅಂದಲ್ಲ, ಹೇಗಾಯ್ತು? ಚೆನ್ನಾಗಾಯ್ತಾ? ಹಾ ಪೂಜಾ, ಚೆನ್ನಾಗಾಯ್ತು. ಅಲ್ಲ, ಅದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಏನಾದ್ರು ಡೌಟಾ ನನ್ ಮೇಲೆ? ಹೇ ಇಲ್ಲ ಕಣೋ, ನಾನ್ ಯಾಕೆ ನಿನ್ ಮೇಲೆ ಡೌಟ್ ಪಡ್ಲಿ? ನಿನ್ ಫ್ರೆಂಡ್ಸ್ ಗಂಡಂದ್ರೆಲ್ಲ ತುಂಬಾನೇ ಸುಳ್ಳು ಹೇಳ್ತಾರೆ, ಬಟ್ ನೀನ್ ಯಾವತ್ತೂ ಹಾಗೆ ಮಾಡಿಲ್ಲ. ನನ್ ಚಿನ್ನ ಕಣೋ, ಚಿನ್ನ. ಸರಿ, ನಾನ್ ರೆಡಿಯಾಗಿ ಬರ್ತೀನಿ. ಪೂಜಾ, ರಿಯಲಿ ಸಾರಿ. ನಿನ್ ನಂಬಿಕೆಗೆ ನಾನು ಮೋಸ ಮಾಡಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ.